So hello students, welcome back to the channel. So ಈ ವಿಡಿಯೋಲಿ ಅಂದ್ರೆ ಪಾರ್ಟ್ 3 ವಿಡಿಯೋಲಿ 4 ಮಾರ್ಕ್ಸ್ ಕ್ವೆಶ್ಚನ್ ಕವರ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಲಿ ನೀವೇನಾದ್ರು ಚೆಕ್ ಮಾಡ್ಕೊಂಡಿದ್ದಾರೆ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಏನು ಮಾಡಿದೆ ಅಂದ್ರೆ ಪಾರ್ಟ್ 2 ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ ಕವರ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋ. ಅದಕ್ಕಿಂತ ಪ್ರೀವಿಯಸ್ ವಿಡಿಯೋಲಿ ನಾನು 1 ಮಾರ್ಕ್ಸ್ ಕ್ವೆಶ್ಚನ್ ಕವರ್ ಮಾಡಿದ್ದೀನಿ. ಓಕೆ, ಸೊ ಇವತ್ತಿನ ವಿಡಿಯೋಲಿ 4 ಮಾರ್ಕ್ಸ್ ಕ್ವೆಶ್ಚನ್ ಕವರ್ ಮಾಡೋಣ. ಸೊ ನೋಡಿ, 4 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಏನು ಟ್ರಿಕ್ ಓಕೆ ಅಥವಾ ಏನಾದ್ರು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನೋದು ಏನಿಲ್ಲ. ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಡೀಪ್ ಆಗಿ ನೀವೇನ್ ಮಾಡ್ಬೋದು, ಅದನ್ನ ಯೂಸ್ ಮಾಡಿ ಯಾವ್ದನ್ನ ವರ್ಡ್ ಪ್ರಾಬ್ಲಮ್ಸ್ ಅಥವಾ ಯಾವ್ದನ್ನ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನ ನೀವು ಆರಾಮ್ಸಾಗಿ ಮಾಡ್ಬೋದು. ಆದ್ರೆ ಇಲ್ಲಿ ನಾನು ಕೆಲವು ಪ್ರಾಬ್ಲಮ್ಸ್ ತಗೊಂಡು ನಾನು ನಿಮಗೆ ಲಾಜಿಕ್ ಹೇಳ್ಕೊಡ್ಬೋದು ಅಷ್ಟೇ. ಅದರ ಪ್ರಾಕ್ಟೀಸ್ ನೀವು ಮಾಡಲೇಬೇಕು. ಸೊ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಲ್ಲಿಂದ ನಿಮಗೆ ಪ್ರಾಬ್ಲಮ್ ಸಿಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಒಂದು ಕ್ವಶನ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇದೊಂದು ಟೈಪ್ ಈ ರೀತಿ ಕೇಳ್ಬೋದು. ಸೊ ಇನ್ ಆನ್ AP the sum of the three terms is 24 and their product is 480. Okay, so write three terms of AP ಅಥವಾ find three terms of AP. ಈ ರೀತಿ ಕೇಳೋ ಕ್ವಶನ್ಸ್ ಅಂದ್ರೆ ಇದ್ರ ಪಾಸಿಬಿಲಿಟಿ ತುಂಬಾ ಇದೆ ಈ ಟೈಪ್ ಕೇಳೋ. ಇನ್ನೊಂದು ಗ್ಯಾಪ್ ನೋಡ್ಕೊಳ್ಳಿ, ನಿಮಗೆ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಏನಿದೆಯೋ 4 ಮಾರ್ಕ್ಸ್ ಅಲ್ಲಿ ಕೇಳ್ತಾರಲ್ಲ AP ಮೇಲೆ, ಇದರಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ದಿಸ್ ಆರ್ ದಿಸ್. ನೀವು ಇದನ್ನಾದ್ರೂ ಸಾಲ್ವ್ ಮಾಡಿ ಆರ್ ದಿಸ್ ಯಾವ್ದನ್ನ ಒಂದನ್ನ ಚೂಸ್ ಮಾಡಿ ಸಾಲ್ವ್ ಮಾಡಿ. ಸೊ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ ಆಬ್ವಿಯಸ್ಲಿ, ಸೊ ನೀವು ಚೂಸ್ ಮಾಡ್ಬೋದು. ಈ ರೀತಿ ಏನಾದ್ರು ಬಂದ್ರೆ ಇದನ್ನ ಚೂಸ್ ಮಾಡಿ, ಈಸಿ ಇದೆ ಇದು. ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ, 3 ಟರ್ಮ್ಸ್ ನ ಕಂಡುಹಿಡಿಯಿರಿ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ ಯಾವ್ದನ್ನ ಕಂಡುಹಿಡಿಬೇಕು ಅದನ್ನ ನಾವು ಲೆಟ್ ಮಾಡ್ಕೋತೀವಿ. ಅಂದ್ರೆ ಲೆಟ್ ದ 3 ನಂಬರ್ಸ್ ಅಥವಾ ಟರ್ಮ್ಸ್ ಬಿ. ಓಕೆ, ಏನಂತ ತಗೋತೀವಿ ಇಲ್ಲಿ. ಯಾವ ರೀತಿ ತಗೋಬೇಕಂದ್ರೆ ನೋಡಿ, ಒಂದು ಎ ಅಂತ ತಗೊಳ್ಳಿ, ಇನ್ನೊಂದು A-D, ಇನ್ನೊಂದು A+D. ಇದು ನಾವು ಹೆಂಗ್ ತಗೋತೀವಿ, ಯಾಕೆ ತಗೋತೀವಿ, ಓಕೆ. ಅಥವಾ ಸಪೋಸ್ ಇಲ್ಲಿ ನೋಡಿ ನಿಮ್ಗೆ 3 ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಗೆ 5 ನಂಬರ್ಸ್ ಅಂತ ಕೇಳ್ಬೋದು ಅಥವಾ 4 ನಂಬರ್ಸ್ ಅಂತ. ನೋಡಿ ನಿಮ್ಗೆ ಏನಾದ್ರು 4 ನಂಬರ್ಸ್ ಅಂತ ಕೇಳ್ಬೋದು, ಫೈಂಡ್ 4 ನಂಬರ್ಸ್. ಓಕೆ, ಆರ್ ಫೈಂಡ್ 5 ನಂಬರ್ಸ್ ಅಥವಾ ಫೈಂಡ್ 6 ನಂಬರ್ಸ್, ಏನಾದ್ರೂ ಕೇಳ್ಬೋದು. ಇನ್ ಆನ್ AP ದ ಸಮ್ ಆಫ್ 3 ನಂಬರ್ಸ್ ಇದೆಯಲ್ಲ, ಅದೇ ರೀತಿ 4 ನಂಬರ್ಸ್, 5 ನಂಬರ್ಸ್, 6 ನಂಬರ್ಸ್ ಏನಾದ್ರೂ ಕೇಳ್ಬೋದು. ಸೊ ನೀವು ಎಲ್ಲಾ ಕ್ವಶನ್ಗೂ ರೆಡಿ ಆಗಬೇಕು. ಸೊ ಅದನ್ನ ಸಪೋಸ್ ಇಲ್ಲಿ 3 ನಂಬರ್ಸ್ ಕೇಳಿದಾಗ ನಾನು ಈ ರೀತಿ ಬರೀತಿದ್ದೀನಿ, 4 ನಂಬರ್ಸ್ ಕೇಳಿದಾಗ ಹೆಂಗ್ ಬರೀಬೇಕು, 5 ಕೇಳಿದಾಗ ಹೆಂಗ್ ಬರೀಬೇಕು, 6 ಕೇಳಿದಾಗ ಹೆಂಗ್ ಬರೀಬೇಕು, ಅದನ್ನ ನಾನು ನಿಮ್ಗೆ ಸಪರೇಟ್ ವಿಡಿಯೋ ಹೇಳ್ಕೊಡ್ತೀನಿ. ಓಕೆ, ಸಿಂಪಲ್ ಟ್ರಿಕ್ ಇದೆ ಯಾವ ರೀತಿ ಬರೆಯೋದು, ಹೆಂಗ್ ಬೇಕಾದ್ರೂ ಬರೀಬಹುದು. ಓಕೆ, A+D, A+2D ಆ ರೀತಿನೂ ಬರೀಬೋದಿತ್ತು ನಾನು 3 ಟರ್ಮ್ಸ್ ಅಂದ್ರೆ. ಓಕೆ, ಆ ರೀತಿ ಬರೆದ್ರೆ ಅಥವಾ ಈ ರೀತಿ ಬರೆದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ರೀತಿ ಬರೆದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟ್. ಆ ರೀತಿ ಬರೆದ್ರು ಆಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಎಕ್ಸಾಂಪಲ್ ನಮ್ಗೆ ಎಷ್ಟು ಟೈಮ್ ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೇದು, ನಮ್ಗೆ ಟೈಮ್ ಸೇವ್ ಮಾಡ್ಬೇಕು ನಾವು. ಸೊ ಈ ರೀತಿ ನೋಡಿ 3 ನಂಬರ್ಸ್ ಆದಾಗ ಗ್ಯಾಪ್ನ ಇಟ್ಕೊಳ್ಳಿ, ಈ ರೀತಿ ಬರಿತೀವಿ. ಸೊ ಇನ್ನೊಂದು ವಿಡಿಯೋ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಬರೆಯೋದು. ಸೊ ಇಲ್ಲಿ ನೋಡಿ, ಅದಾದ್ಮೇಲೆ ಏನ್ ಹೇಳ್ತಾ ಇದಾರೆ, ಸಮ್ ಹೇಳ್ತಾ ಇದಾರೆ. ಏನು, ಸಮ್ ಈಸ್ ಈಕ್ವಲ್ ಟು 24. ಸೊ ಈ 3 ನಂಬರ್ದು ಸಮ್ ಎಷ್ಟಂತೆ, 24. ಸೊ ಸಮ್ ಯಾವ ರೀತಿ ಬರಿಬೋದು, ನಾವು ಆಡ್ ಮಾಡ್ತೀವಿ ಎಲ್ಲ. ಯಾವ್ಯಾವ ನಂಬರ್ಸ್, A-D, A ಮತ್ತೆ A+D ಮೂರನ್ನು ಆಡ್ ಮಾಡಿದ್ರೆ ನಮ್ಗೆ 24 ಸಿಗ್ತಾ ಇದೆ. ಸೊ -D ಅಂಡ್ +D ಎರಡು ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 1 2 3, that is 3A is equal to 24. 3 1s are 3 8s are 24. A is equal to 8. ಓಕೆ, ಸೊ ಇವಾಗ 8 ಸಿಕ್ಕಿದೆ, ಅಂದ್ರೆ A ಸಿಕ್ಕಿದೆ ನಮ್ಗೆ ಆಸ್ 8. ನೆಕ್ಸ್ಟ್ ನಾವು D ನ ಸಾಲ್ವ್ ಮಾಡಬೇಕು, ಕರೆಕ್ಟಾ? ಸೊ ನಾವು D ನ ಹೆಂಗ್ ಸಾಲ್ವ್ ಮಾಡ್ಬೋದು, ನಾವು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಹಿಂಟು. ಸೊ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 480. ಪ್ರಾಡಕ್ಟ್ ಅಂದ್ರೆ ಏನಪ್ಪ, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ ನಂಬರ್ಸ್ನ. ಸೊ ಯಾವ್ಯಾವ ನಂಬರು, A-D, ನೆಕ್ಸ್ಟ್ A, ನೆಕ್ಸ್ಟ್ A+D, 3 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 480 ಬರ್ತಾ ಇದೆ. ಓಕೆ, ಸೊ ಇದನ್ನ ಇವಾಗ ಸಾಲ್ವ್ ಮಾಡೋಣ. A-D, A+D. ಓಕೆ, ಸೊ ಇದನ್ನ ನಾವು ಫಸ್ಟ್ ರಿಪ್ಲೇಸ್ ಮಾಡೋಣ. A ಜಾಗದಲ್ಲಿ ನಮ್ಗೆ 8 ಬರೀಬೋದಾ? ಸೊ 8 - D, ನೆಕ್ಸ್ಟ್ 8 ಇಂಟು 8+D is equal to 480. ಓಕೆ, ಸೊ ಇಲ್ಲಿ ನಮ್ಗೆ A - D
ಎ ಪ್ಲಸ್ ಡಿ. ಸೊ ಎ ಮೈನಸ್ ಡಿ ಎ ಪ್ಲಸ್ ಡಿ ಏನಂತ ಬರೀಬಹುದು, ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಅದನ್ನ ಯಾವ ರೀತಿ ಬರೀಬಹುದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಫಾರ್ಮ್ ಅಲ್ಲಿ ಬರೀಬಹುದು. ಸೊ ಅದನ್ನ ಇಲ್ಲಿ ಯೂಸ್ ಮಾಡೋಣ. ಸೊ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂದ್ರೆ 8 ಮೈನಸ್ ಡಿ 8 ಪ್ಲಸ್ ಡಿ ಅನ್ನ ಯಾವ ರೀತಿ ಬರೀಬಹುದು, ಎ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಓಕೆ, ಸೊ ಈ 8 ಇದೆಯಲ್ಲ ಅದನ್ನ ನಾವೇನ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀವಿ. ಸೊ 480 ಡಿವೈಡೆಡ್ ಬೈ 8, 8 5 40, 8 6 48, 0 as it is. So 8 8 64 minus d square equal to 60. So minus d square as it is ಹಂಗೆ ಇರಲಿ is equal to 60. ಇದು ಆ ಸೈಡ್ ಟ್ರಾನ್ಸ್ಪೋಸ್ ಆದ್ರೆ ಏನಾಗುತ್ತೆ, minus 64. So minus d square is equal to 60 minus 64. So minus 4 ಬರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4. ಯಾವ್ದಾದ್ರು ಗ್ಯಾಪ್ನ ಇಟ್ಕೊಳ್ಳಿ, ರೂಟ್ ಬರೆಯುವಾಗ ನಾವು ಪ್ಲಸ್ ಆರ್ ಮೈನಸ್ ಬರಿತೀವಿ. ಓಕೆ, ಅಂದ್ರೆ ಪ್ಲಸ್ ಇದೆ ಮೈನಸ್ ಇದೆ ಅದಕ್ಕೆ. ಸೊ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4 ಏನು 2. ಅಂದ್ರೆ ಏನರ್ಥ, ಡಿ ಕ್ಯಾನ್ ಬಿ ಪ್ಲಸ್ 2 ಆರ್ ಮೈನಸ್ 2, ಎರಡರಲ್ಲಿ ಒಂದು, ಅಥವಾ ಎರಡು ಮಾಡಿ ತೋರಿಸ್ಬೇಕು ನಾವು. ಇವಾಗ ಏನ್ ಮಾಡ್ತೀವಿ, ನಂಬರ್ಸ್ ನ ಫೈಂಡ್ ಮಾಡ್ತೀವಿ. ಸೊ ದೇರ್ ಫೋರ್ the numbers are, ಏನೇ ನಂಬರ್ಸ್ ತಗೊಂಡಿದೀವಿ, ಎ ಮೈನಸ್ ಡಿ, ನೆಕ್ಸ್ಟ್ ಎ ಪ್ಲಸ್ ಡಿ. ಇದು ಯಾವಾಗ ನಾವು ಎ ಇಸ್ ಈಕ್ವಲ್ ಟು 8 ತಗೋತೀವಿ ಅಂಡ್ ಡಿ ಇಸ್ ಈಕ್ವಲ್ ಟು ಪ್ಲಸ್ 2 ತಗೋತೀವಿ. ಓಕೆ, ಇದು ತಗೊಂಡಾಗ, ಈ ಕಂಡೀಷನ್ ತಗೊಂಡಾಗ ಸೊ ಏನೇನಾಗುತ್ತೆ ನೋಡಿ, ಎ ಮೈನಸ್ ಡಿ ಅಂದ್ರೆ 8 ಮೈನಸ್ 2, ನೆಕ್ಸ್ಟ್ 8 ಪ್ಲಸ್ ಡಿ ಅಂದ್ರೆ ಎ ಪ್ಲಸ್ ಡಿ ಅಂದ್ರೆ 8 ಪ್ಲಸ್ 2. ಸೊ 8 ಮೈನಸ್ 2 ದಟ್ ಈಸ್ 6. ಇದು 8 ಆಗುತ್ತೆ ಆಬ್ವಿಯಸ್ಲಿ. 8 ಪ್ಲಸ್ 2 ದಟ್ ಈಸ್ 10. ಸೊ ನಂಬರ್ ಏನಾಗುತ್ತೆ, 6 8 10. ಅಥವಾ ಇವಾಗ ಎ ಇಸ್ ಈಕ್ವಲ್ ಟು 8 ತಗೋತೀನಿ, ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಮೈನಸ್ 2. ಎರಡು ಮಾಡಿ ತೋರಿಸಿ, ಎಕ್ಸಾಂಪಲ್ ತೋರಿಸ್ಬೇಕು ನಾವು. ಸೊ ಮೈನಸ್ 2 ತಗೊಂಡ ಏನಾಗುತ್ತೆ, ದ ನಂಬರ್ಸ್ ಆರ್, okay, so a minus d, a plus d. Okay, so ಇಲ್ಲಿ ಏನಾಗುತ್ತೆ, a 8 ಮೈನಸ್ ಫಾರ್ಮುಲಾ ಅದು. ಓಕೆ, ಇದ್ರ ಒಳಗಡೆ ಇನ್ನೊಂದು ಮೈನಸ್ ಇದೆ. ಸೊ ಮೈನಸ್ 2 ಏನಾಗುತ್ತೆ, 8 ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 8 ಪ್ಲಸ್ 2, 8 ಪ್ಲಸ್ 2 10. ಇದು ಆಬ್ವಿಯಸ್ಲಿ 8 ಆಗುತ್ತೆ. 8 ಪ್ಲಸ್ 2 ಅಂದ್ರೆ 8, ಇಲ್ಲಿ ಪ್ಲಸ್ ಇದೆ, ಒಳಗಡೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 8 ಮೈನಸ್ 2 ದಟ್ ಈಸ್ 6. ಸೊ ಹೆಂಗೆ ಮಾಡಿದ್ರೆ ನಮಗೆ 10 8 6 ಅಥವಾ 6 8 10. ಸೊ ನಂಬರ್ಸ್ ಆರ್ 6 8 and 10. ಓಕೆ, ಸೊ ಅರ್ಥ ಆಯ್ತಾ? ಈ ರೀತಿ ನಮಗೆ 3 ನಂಬರ್ಸ್ 4 ನಂಬರ್ಸ್ 5 ನಂಬರ್ಸ್ ಓಕೆ ಅದೆಲ್ಲ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತಾ ಇದೆ, ದ ಥರ್ಡ್ ಟರ್ಮ್ ಆಫ್ ಎನ್ ಎಪಿ ಈಸ್ 8. ಓಕೆ, ದ ಥರ್ಡ್ ಟರ್ಮ್ ಆಫ್ ಎನ್ ಎಪಿ ಈಸ್ 8 ಅಂತೆ. ಸೊ ಏನೇನು ಬರ್ಕೋಣ, ಗಿವನ್ ಡೇಟಾ. ಥರ್ಡ್ ಟರ್ಮ್ ಅಂದ್ರೆ ಏನು, a3 ವಿಲ್ ಬಿ 8 ಅಂಡ್ ಇಟ್ಸ್ ನೈನ್ತ್ ಟರ್ಮ್ ಅಂದ್ರೆ ನೈನ್ತ್ ಟರ್ಮ್ ಅಂದ್ರೆ a9 ಈಕ್ವಲ್ ಟು ನೈನ್ತ್ ಟರ್ಮ್ ಎಕ್ಸೀಡ್ಸ್ ಅಂದ್ರೆ ಏನಪ್ಪಾ, ಎಕ್ಸೀಡ್ಸ್ ಅಂದ್ರೆ ಪ್ಲಸ್ ಆಡ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ 3 times ದಿ ಥರ್ಡ್ ಟರ್ಮ್. ಓಕೆ, ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ, 3 times ದಿ ಥರ್ಡ್ ಟರ್ಮ್. 3 times ಅಂದ್ರೆ 3 ಸಲ ಯಾವ್ದನ್ನ, ಥರ್ಡ್ ಟರ್ಮ್. ಎಷ್ಟು ಎಕ್ಸೀಡ್ ಆಗ್ತಾ ಇದೆ, 3 times ಥರ್ಡ್ ಟರ್ಮ್, 3 times ದಿ ಥರ್ಡ್ ಟರ್ಮ್ ಬೈ 2 ಅಂದ್ರೆ ಪ್ಲಸ್ 2. ಅರ್ಥ ಆಗ್ತಾ ಇದೆಯಾ? ಸ್ಟೇಟ್ಮೆಂಟ್ ನ ನಾವು ಯಾವ ರೀತಿ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ಬರಿತೀವೋ ಅದೇ ಮೇನ್ ಆಟ, ಅದ್ ಕಲ್ತ್ಕೋಬೇಕು ನಾವು. ಓಕೆ, ಅರ್ಥ ಆಯ್ತಾ ನೋಡಿ. ನೈನ್ತ್ ಟರ್ಮ್ ಓಕೆ ಬರ್ದೆ, ಎಕ್ಸೀಡ್ಸ್ ಪ್ಲಸ್ ಹಾಕದೆ 3 times ದಿ ಥರ್ಡ್ ಟರ್ಮ್, 3 times ದಿ ಥರ್ಡ್ ಟರ್ಮ್ ಎಷ್ಟಾಗ್ತಾ ಇದೆ ಅಷ್ಟು ಪ್ಲಸ್ 2 ಅಂದ್ರೆ ಅಷ್ಟು ನಂಬರ್ ಬರ್ದೆ. ನೆಕ್ಸ್ಟ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 19 ಟರ್ಮ್ಸ್. S19 ಅಂದ್ರೆ ಸಮ್ ಅಂದ್ರೆ ಎಸ್ ಅಲ್ಲಪ್ಪ, ಸಮೇಷನ್ ಆಫ್ ಫಸ್ಟ್ 19 ಸ್ಟಾರ್ಟಿಂಗ್ ಇಂದ ಹಿಡಿದು 19 ಟರ್ಮ್ಸ್ ವರೆಗೂ ಸಮೇಷನ್ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಮಾಡ್ಬೋದಾ? ಕ್ವಶನ್ ಈಸಿ ಇದೆ. ಸೊ ನಾವು ಸಮೇಷನ್ ಕಂಡುಹಿಡಿಬೇಕಂದ್ರೆ ನಮ್ಗೆ ಎ ವ್ಯಾಲ್ಯೂ ಬೇಕು. ಓಕೆ, ನಮ್ಗೆ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, ಎನ್ ಗೊತ್ತು, ಎಷ್ಟು 19. ಸೊ ಇವಾಗ ಎ ಅಂಡ್ ಡಿ ಗೆ ಸಾಲ್ವ್ ಮಾಡೋಣ ಯಾವ ರೀತಿ ಮಾಡ್ಬೋದಂತ.
ಸೊ ಇಲ್ಲಿ ಗಿವನ್ ಬರ್ಕೊಂಡಾಯ್ತಲ್ಲ, ಅದಾದ್ಮೇಲೆ ಫಸ್ಟ್ ಡೇಟಾ ನೋಡೋಣ ಏನೇನಿದೆ ನಮ್ಮ ಹತ್ರ. A3 ಇದೆ, A9 ಇದೆ. ಸೊ A3 is equal to 8 ಅಲ್ಲ, ಇದನ್ನ ನಾವೇನ್ ಮಾಡ್ಬೋದು, A3 is equal to 8. ಇದನ್ನ A3 ನ ಹೆಂಗ್ ಬರೀಬಹುದು, ಜನರಲ್ ಫಾರ್ಮ್ ಪ್ರಕಾರ A plus 2D ಅಂತ ಬರೀಬಹುದು. is equal to 8. ಓಕೆ, ಇದನ್ನ ಲೆಟ್ ಇಟ್ ಬಿ 1 ಅಂತ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡೋಣ, A9 ತಗೊಳ್ಳೋಣ. ಓಕೆ, A9 is equal to 3 times of A3 plus 2. So A9 is equal to 3 times of A3. ಅಂದ್ರೆ 3 times of A3 ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ, A3 ವ್ಯಾಲ್ಯೂ ಗೊತ್ತು ಎಷ್ಟು, 8 plus 2. A9 is equal to 8 3s are 24 plus 2. So A9 is equal to 26. So ಇದನ್ನ ನಾವು ಹೆಂಗ್ ಬರೀಬಹುದು, A9 ಹೆಂಗ್ ಬರೀಬಹುದು, A plus 8D is equal to 26. ಓಕೆ, ಲೆಟ್ ಇಟ್ ಬಿ 2. ಓಕೆ, ಸೊ ಇಷ್ಟು ಡೇಟಾನ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಇಷ್ಟು ಸಿಕ್ಕಿದೆ, ಎರಡು ಇಕ್ವೇಶನ್ ಸಿಕ್ಕಿದೆ. ಈಗ ಎರಡು ಇಕ್ವೇಶನ್ ಏನ್ ಮಾಡ್ತೀವಿ, ಸೈಮಲ್ಟೇನಿಯಸ್ ಇಕ್ವೇಶನ್, ಹೆಂಗಾದ್ರೂ ಎಲಿಮಿನೇಷನ್ ಸಬ್ಸ್ಟಿಟ್ಯೂಷನ್ ಹೆಂಗಾದ್ರೂ ಮಾಡ್ಬೋದು. ಸೊ ನಾವು ಎಲಿಮಿನೇಷನ್ ಮಾಡೋಣ. ಏನು, A plus 8D is equal to 26. ನೆಕ್ಸ್ಟ್ ಸೆಕೆಂಡ್ ಇದು ತಗೋಣ, ಫಸ್ಟ್ ಒನ್ A plus 2D is equal to 8. ಸೊ ಪ್ಲಸ್ ಇದ್ದಿದ್ದು ಮೈನಸ್, ಪ್ಲಸ್ ಇದ್ದಿದ್ದು ಮೈನಸ್, ಪ್ಲಸ್ ಇದ್ದಿದ್ದು ಮೈನಸ್. ಸೊ ಇದು ಎಲಿಮಿನೇಷನ್ ಮೆಥಡ್ ಏನಾದರೂ ಗೊತ್ತಿಲ್ಲ ಅಂದ್ರೆ, ಓಕೆ, ಸೊ ನಾನು ಸ್ಕ್ರೀನಲ್ಲಿ ಆಗ್ತಾ ಇದ್ದೀನಿ ನೋಡಿ, ಆ ವಿಡಿಯೋನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಸೊ ಪ್ಲಸ್ ಅಂಡ್ ಮೈನಸ್ ಇದ್ರೆ ಕ್ಯಾನ್ಸಲ್ ಮಾಡ್ತೀವಿ, ಪ್ಲಸ್ ಅಂಡ್ ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 8 ಅಲ್ಲಿ 2 ಹೋದ್ರೆ ದಟ್ ಈಸ್ 6D, ಇಲ್ಲೂ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 26 minus 8. So 26 minus 8 will be 18. Okay, so 6 1s are 6 3s are 18. D is equal to 3. D ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಇವಾಗ A ಫೈಂಡ್ ಔಟ್ ಮಾಡಬೇಕು. ಸೊ A ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ನಾವು, ಸಿಂಪಲ್ ಲಾಜಿಕ್, ಯಾವುದೋ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ D ವ್ಯಾಲ್ಯೂ. ಸೊ A plus 8D is equal to, sorry ಸಿಂಪಲ್ ತಗೋಣ, A plus 2D ತಗೋಣ. A plus 2D is equal to 8. A plus 2 into D value 3 is equal to 8. A plus 3 2s are 6 is equal to 8. A is equal to 8, ಇದು ಆ ಸೈಡ್ ಹೋದ್ರೆ minus 6. ಸೊ A is equal to 8 minus 6. ಸೊ 8 ಅಲ್ಲಿ 6 ಹೋದ್ರೆ 2. ಸೊ A ವ್ಯಾಲ್ಯೂ ಎಷ್ಟು, ದಟ್ ಈಸ್ 2. ಸೊ ನಮಗೆ A ನು ಸಿಕ್ಕಾಯ್ತು, D ನು ಸಿಕ್ಕಾಗಿದೆ. ನೆಕ್ಸ್ಟ್ ಏನ್ ಮಾಡ್ತೀವಿ, summation. Okay, Sn, we have to apply Sn formula. Sn is equal to n by 2 into 2A plus n minus 1 into D. ನಾವೇನು ಕಂಡುಹಿಡಿಬೇಕು, S19 ಕರೆಕ್ಟಾ, 19 by 2 into 2 into A ವ್ಯಾಲ್ಯೂ ಗೊತ್ತಾಯ್ತು 2 plus n ವ್ಯಾಲ್ಯೂ 19 minus 1 into D ವ್ಯಾಲ್ಯೂ 3. ಸೊ S19 is equal to, ಇದನ್ನ ಡಿವೈಡ್ ಮಾಡೋಕ್ಕಾಗಲ್ಲ, ಸೊ ಅದನ್ನ ಹಂಗೆ ಇಟ್ಕೊಂಡಿರೋಣ. 2 2s are 4, 19 ನಲ್ಲಿ 1 ಹೋದ್ರೆ ಎಷ್ಟು, 18. ಸೊ 18 into 3 ಇಲ್ಲೇ ಮಾಡ್ಕೊಬೋಣ, ಇದು 18. ಸೊ 18 into 3, 8 3s are 54, 8 3s are 24, ಸೊ 54 ಬರುತ್ತೆ. ಸೊ S19 is equal to 19 by 2 into 54 plus 4 58. ಸೊ 2 1s are 2 2s are 4, 1 ಕ್ಯಾರಿ ಆಗುತ್ತೆ. ಸೊ 9s are 18. ಸೊ S19 is equal to 19 into 29. ಸೊ ಇದನ್ನ ಸಾಲ್ವ್ ಮಾಡೋಣ. 19 into 29, 9 9s are 81, 9 1s are 9, 9 plus 8. So 9 plus 8 will be 17, 9 2s are 18, 2 1s are 2 1 3, 1, 8 6 15 ಬರುತ್ತೆ, 3 4 1 5. Okay, so S19 will be equal to 551. This is our main answer. So S19 summation of first 19 terms will be 551, that is 551. ಇದು ಒಂದು ಟೈಪ್. ಸೊ ಇದೊಂದು ಟೈಪ್ ಕಲ್ತಾಯ್ತು. ನೆಕ್ಸ್ಟ್ ಇದೊಂದು ಟೈಪ್ ಆಯಿತು. ಇನ್ನೊಂದು ಟೈಪ್ ನೋಡೋಣ, ಸ್ವಲ್ಪ ಕಾಂಪ್ಲಿಕೇಟೆಡ್, ಯಾವ ರೀತಿ ಇರ್ಬೋದು. ಸೊ ಈ ಕ್ವಶನ್ ಏನು ಹೇಳ್ತಾ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಏನು ಹೇಳ್ತಾ ಇದೆ, ಆ್ಯನ್ ಎ ಪಿ ಕನ್ಸಿಸ್ಟ್ಸ್ ಆಫ್ 37 ಟರ್ಮ್ಸ್. ಓಕೆ, ಅಂದರೆ ಒಂದು ಎ ಪಿ ಇದೆ, ಎ ಪಿ ಸೀರೀಸ್ ಬರ್ಕೋಣ. ಏನು, A1 A2 A3, ಅದೇ ರೀತಿ ಎಷ್ಟು ಟರ್ಮ್ಸ್ ಇದೆ,
37 ಅಂದ್ರೆ A37 ಎಷ್ಟು ಟರ್ಮ್ಸ್ ಇದೆ? 37 ಟರ್ಮ್ಸ್ ಇದೆ. ದ ಸಮ್ ಆಫ್ ದಿ ಫಸ್ಟ್ 3 ಟರ್ಮ್ಸ್. ಓಕೆ, ದ ಸಮ್ ಆಫ್ ದಿ ಫಸ್ಟ್ 3 ಟರ್ಮ್ಸ್ ಏನಾಗ್ಬೋದು? ಸಮ್ ಅಂದ್ರೆ ಏನಪ್ಪ? ಸಮೇಶನ್ S3 ಅಂದ್ರೆ A1 A2 A3 ಈ ಮೂರನ್ನು ಕೂಡಿದಾಗ ಇದು ಹೆಂಗ್ ಬರೀಬಹುದು ನಾವು? A1 ಪ್ಲಸ್ A2 ಪ್ಲಸ್ A3 ಈ ಮೂರನ್ನು ನಾವು ಆಡ್ ಮಾಡಿದಾಗ ಸಮ್ ಮಾಡಿದಾಗ ಎಷ್ಟು ಬರ್ತಾ ಇದೆಯಂತೆ? 12. ಓಕೆ, and the sum of the last 3 terms is 318. Sum of the last 3 terms. Okay, last 3 terms ಯಾವ್ದು ಆಗ್ಬೋದಪ್ಪ? ಲಾಸ್ಟ್ ಇಂದ 3 terms ಯಾವುದು? A37 ಇದೊಂದಾಗುತ್ತೆ, A37. ನೆಕ್ಸ್ಟ್ ಅದ್ರ ಹಿಂದಿನ ಟರ್ಮ್ ಯಾವುದು? A36. ಅದ್ರ ಹಿಂದಿನ ಟರ್ಮ್ ಯಾವುದು? A35. ಅಂದ್ರೆ 35 36 37 ಈ ಮೂರನ್ನು ಲಾಸ್ಟ್ 3 ಟರ್ಮ್ಸ್ ನ ಆಡ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 318. Then find the first term. ನಾವೇನು ಕಂಡುಹಿಡಿಯಬೇಕು? A ವ್ಯಾಲ್ಯೂ and the last term. ಲಾಸ್ಟ್ ಟರ್ಮ್ ಅಂದ್ರೆ ಏನು? A37 ಲಾಸ್ಟ್ ಟರ್ಮ್ ಇದೆ. ಅರ್ಥ ಆಯ್ತಾ ಕ್ವಶನ್? ಸೊ ಡೇಟಾ ಇಷ್ಟು ಗೊತ್ತಾಗಿದೆ. ಇವಾಗ ನಾವು ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಈ ಡೇಟಾ ತಗೋಣ. ಈ ಡೇಟಾ ಏನು ಹೇಳ್ತಾ ಇದೆ? S3 summation of this 3 ಅದನ್ನ ಯಾವ ರೀತಿ ಬರೀಬಹುದು? A1 A2 A3 is equal to 12. ಸೊ A1 ಅಂದ್ರೆ ಏನಪ್ಪ? A ಪ್ಲಸ್ ಫಸ್ಟ್ ಇಲ್ಲಿ ಬರ್ದ್ಬೋಣ ಏನ್ ತಗೋತಾ ಇದೀವಿ? S3 is equal to 12. ಓಕೆ, ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ A ಪ್ಲಸ್ A2 ನ ಹೆಂಗ್ ಬರೀಬಹುದು? A ಪ್ಲಸ್ D A ಪ್ಲಸ್ 2D. ಸ್ಟಾರ್ಟಿಂಗ್ 3 ಟರ್ಮ್ಸ್ A ಪ್ಲಸ್ D A ಪ್ಲಸ್ 2D ಮೂರನ್ನು ಕೂಡಿದಾಗ ಎಷ್ಟು ಬರ್ತಾ ಇದೆ? 12. ಸೊ ನೆಕ್ಸ್ಟ್ ಸಾಲ್ವ್ ಮಾಡಿ. A ಪ್ಲಸ್ A ಪ್ಲಸ್ A 3A ಪ್ಲಸ್ 1D ಪ್ಲಸ್ 2D 2 ಪ್ಲಸ್ 1 3D is equal to 12. ಇಲ್ಲಿ ಕಾಮನ್ ಏನಿದೆ? 3 and 3 ಕಾಮನ್ ಇದೆ. ಸೊ 3 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ A ಪ್ಲಸ್ D is equal to 12. ಸೊ ಇಲ್ಲಿ ಡಿವೈಡ್ ಮಾಡೋಣ. 3 1s ಎಷ್ಟಪ್ಪ ಇದು? 3 4s 12. ಹಾ 3 4s 12. ಸೊ A ಪ್ಲಸ್ D is equal to 4. ಸೊ ಇಲ್ಲಿ ಏನ್ ಮಾಡೋಣ? ಯಾವ್ದೋ ಒಂದಕ್ಕೆ ಸಾಲ್ವ್ ಮಾಡ್ಕೋಣ ಅಥವಾ ಹಿಂಗೆ ಇಟ್ಟಿರೋಣ. ಓಕೆ, ಸೊ ಒಂದ್ಸಲಿ ಇದನ್ನ ಹಿಂಗೆ ಇಟ್ಟಿರೋಣ ಸೈಡ್ ಅಲ್ಲಿ. ಇನ್ನೊಂದು ಇಕ್ವೇಶನ್ ಇದೆ ಅದನ್ನ ಸಾಲ್ವ್ ಮಾಡೋಣ. ಅದ್ಯಾವುದು? ದಟ್ ಈಸ್ A35 ಪ್ಲಸ್ A36 ಪ್ಲಸ್ A37 is equal to 318. ಕರೆಕ್ಟಾ? ಇದೊಂದು ಡೇಟಾ ಇದೆ, ಇದನ್ನು ಯೂಸ್ ಮಾಡ್ಬೇಕು ನಾವು. A35 ಹೆಂಗ್ ಬರಿಬಹುದು ನಾವು? A35 ಹೆಂಗ್ ಬರಿಬಹುದು? ಜನರಲ್ ಫಾರ್ಮ್ ಪ್ರಕಾರ A ಪ್ಲಸ್ 34D. ಕರೆಕ್ಟ್ ಅಲ್ವಾ? ಗೊತ್ತಿದೆಯಲ್ಲ? A ಪ್ಲಸ್ D A ಪ್ಲಸ್ 2D ಅದೇ ರೀತಿ ಬರ್ಕೊಂಡು ಹೋದ್ರೆ ಫಸ್ಟ್ ಟರ್ಮ್ಗೆ A, ಸೆಕೆಂಡ್ ಟರ್ಮ್ಗೆ A ಪ್ಲಸ್ D, ಅದೇ ರೀತಿ A35th ಟರ್ಮ್ಗೆ A ಪ್ಲಸ್ 34D, ಇದಕ್ಕೆ A ಪ್ಲಸ್ 35D ಪ್ಲಸ್ A ಪ್ಲಸ್ 36D is equal to 318. Okay, ಸಾಲ್ವ್ ಮಾಡೋಣ. A and A and A 3A ಪ್ಲಸ್ ಇಲ್ಲಿ ನೋಡಿ ಏನ್ ಮಾಡ್ಬೋದು? ಆಡ್ ಮಾಡೋಣ. ಇವಾಗ ಎಷ್ಟಿದೆ? 34. ಓಕೆ, ನೆಕ್ಸ್ಟ್ 35, ನೆಕ್ಸ್ಟ್ 36 ಎಷ್ಟು ಬರ್ಬೋದು? 10 15. ಓಕೆ, 6 9 1 10. ಓಕೆ, 105. ಸೊ 105D is equal to 318. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ಒಂದು ನಾರ್ಮಲಿ ಸಾಲ್ವ್ ಮಾಡ್ಬೋದು. ಓಕೆ, ಅಂದ್ರೆ 3 ಕಾಮನ್ ತೆಗ್ದು ಕಾಮನ್ ಫ್ಯಾಕ್ಟರ್ ತೆಗ್ದು ಮಾಡ್ಬೋದು. ಇನ್ನೊಂದು ಇಕ್ವೇಶನ್ ಸಿಗುತ್ತೆ, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್, ಅದೇ ಎಲಿಮಿನೇಷನ್ ಮೆಥಡ್ ಮಾಡ್ಬೋದು. ಅಥವಾ ಇಲ್ಲೇ ನೋಡಿ ನಾವೇನ್ ಮಾಡ್ಬೋದು? ಯಾವ್ದೋ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋಣ. A is equal to 4 minus D, let it be 1. ಇದನ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದಾ? ನೋಡಿ, 3 ಇಂಟು A ಜಾಗದಲ್ಲಿ ಏನ್ ಯೂಸ್ ಮಾಡ್ಬೋದು? 4 minus D ಪ್ಲಸ್ 105D is equal to 318. ಇವಾಗ D ನ ಸಾಲ್ವ್ ಮಾಡಿದ್ರೆ ನಮಗೆ D ವ್ಯಾಲ್ಯೂ ಸಿಕ್ಬಿಡುತ್ತೆ. 4 3s are 12 minus D plus 105D is equal to 318. Okay, 4 3s are 12. So 3 into D 3D apply. Sorry, 3D correct ಅಲ್ಲ? 4 3s are 12 minus 3D 3 into D 3D. ಇನ್ನೆಲ್ಲ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ ನೋಡಿ, D ಸಾಲ್ವ್ ಮಾಡೋಣ. 105 3D ಅಂದ್ರೆ 105 ಅಲ್ಲಿ 3 ಹೋದ್ರೆ 102D is equal to 318. ಇದು ಆ ಸೈಡ್ ಹೋದ್ರೆ -12. ಸೊ 102D is equal to 318 ಅಲ್ಲಿ 12.
ಸೊ 318 ಅಲ್ಲಿ 12 ಹೋದ್ರೆ 306 ಕರೆಕ್ಟ್. 306 ಹಾ ಕರೆಕ್ಟ್. ಸೊ ಇಲ್ಲಿ ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು 306/102. ಸೊ 102 3s ಅನ್ಸುತ್ತೆ. 3 2s are 6 correct. 300 3 1s are 3 okay. So that is 3 times. So D is equal to 3. ನಮಗೆ ಡಿ ಸಿಕ್ಕಿದೆ. ಯಾಕೆ ಡಿ ಕಂಡುಹಿಡಿತಾ ಇದೀವಿ? ಯಾಕಂದ್ರೆ ನಮಗೆ A37 ಕಂಡುಹಿಡಿಬೇಕಂದ್ರೆ ಅಲ್ಲಿ ಎ ಮತ್ತೆ ಡಿ ವ್ಯಾಲ್ಯೂ ಬೇಕು ಅದಕ್ಕೆ. ಸೊ ಡಿ ಕಂಡುಹಿಡಿದಾಯ್ತು. ಓಕೆ. ಸೊ ನೆಕ್ಸ್ಟ್ ಟಾಸ್ಕ್ ಏನು, ನೆಕ್ಸ್ಟ್ ನಮ್ಮ ಟಾಸ್ಕ್ ಏನು? ಎ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಸಬ್ಸ್ಟಿಟ್ಯೂಟ್ D is equal to 3 in 1. 1 ನ ಸಬ್ಸ್ಟಿಟ್ಯೂಟ್ ಮಾಡೋಣ. A is equal to 4 minus D. So A is equal to 4 minus D value ಗೊತ್ತು, that is 3. So A is equal to 4 minus 3. 4 ಅಲ್ಲಿ 3 ಹೋದ್ರೆ 1. So A is equal to 1. So we got A is equal to 1 and D is equal to 3. Next task ಏನು? ಫಸ್ಟ್ ಟರ್ಮ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. So the first term is A is equal to 1. ಅದೇ ಅಲ್ಲಪ್ಪ ಫಸ್ಟ್ ಟರ್ಮ್. ಓಕೆ. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಕೇಳ್ತಾ ಇದ್ದಾರೆ. ಸೊ ದಟ್ ಈಸ್ A37 is equal to A plus 36D. So A value 1 plus 36 into D value 3. So 1 plus 36 into 3. So 6 3s are 18, 3 3s are 9, 1 10. So that is 109. So A37 is equal to 109. ಸೊ ಇಲ್ಲಿ ನಿಮ್ಮ ಕೆಲಸ ಏನಂದ್ರೆ ಟಾಸ್ಕು ಜಾಸ್ತಿ, ಓಕೆ, ಒಂದು 10 to 15 ಪ್ರಾಬ್ಲಮ್ಸ್ ಈ ಟೈಪ್ ಮೇಲೆ ಪ್ರಾಕ್ಟೀಸ್ ಮಾಡಿ. 15 ಪ್ರಾಬ್ಲಮ್ಸ್ ಸಾಕು. ಓಕೆ, ಎಷ್ಟು 50 ಅಲ್ಲ 15 15 ಎಷ್ಟು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಓಕೆ, ಎಕ್ಸಾಂಪಲ್ ಕೊಟ್ಟಿದ ತಕ್ಷಣ ನಿಮ್ಗೇನು ಬೌನ್ಸರ್ ಏನು ಅನ್ಸಲ್ಲ, ಸಾಲ್ವ್ ಮಾಡ್ತೀರಾ. ಸೊ ಎಲ್ಲಿಂದ ಹುಡ್ಕೋದಂದ್ರೆ ಏನಿಲ್ಲ, ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಓಕೆ, ಸ್ಟೇಟ್ ಲೆವೆಲ್ ಇದೆ, ಪ್ರೀವಿಯಸ್ ಇಯರ್ ಫೈನಲ್ ಪೇಪರ್ ಇದೆ, ಪ್ರಾಕ್ಟೀಸ್ ಬೇಕಾದ್ರೆ ಯಾವ ಪೇಪರ್ ಸಿಗುತ್ತೋ ಅದನ್ನೆಲ್ಲ ಎತ್ಕೊಳ್ಳಿ. ಓಕೆ, ಅದರಲ್ಲೆಲ್ಲ ಕ್ವಶನ್ ಪೇಪರ್ ಅಲ್ಲಿರೋ ಎಲ್ಲ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. 4 marks 3 marks ಎಲ್ಲ ಕೇಳಿರ್ತಾರೆ. ಓಕೆ, ಸೊ ಅದನ್ನ ಸಾಲ್ವ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಇಂಪ್ರೂವ್ ಆಗ್ತೀರಾ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಸಿಗೋಣ, ಯಾವುದೋ ನಂಬರ್ಸ್ನ ಯಾವ ರೀತಿ ಅಸ್ಯೂಮ್ ಮಾಡ್ತಾರೆ. ಸೊ ಥ್ಯಾಂಕ್ ಯು.